ಸುಮಾರು 20 ದಿನದ ಹಿಂದೆ ತನ್ಮಯ ಎನ್ನುವ ಈ ದಂಪತಿಗಳ ಮಗು ಚಿಕಿತ್ಸೆಗೆ 7 ಲಕ್ಷ ಬೇಕಿತ್ತು. ಆ ಮಗು ಹುಷಾರಿಲ್ಲ, ಅದರಿಂದ ಪ್ಲೀಸ್ ಎಲ್ಲರೂ ಸಹ ದಯಮಾಡಿ ಈ ದಂಪತಿಗಳಿಗೆ ಸಹಾಯ ಮಾಡಿ. ಆ ಮಗುವಿನ ಚಿಕಿತ್ಸೆಗೆ ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ಖರ್ಚಿದೆ. ನಮ್ಮ ಕರ್ನಾಟಕ ಜನತೆ ಆ ಮಗುವಿನ ಒಂದು ಚಿಕಿತ್ಸೆಗೆ ಎಲ್ಲರೂ ಸಹಕರಿಸಿದ್ರಿ. ಆ ದಾನಿಗಳಿಗೆ ಇವತ್ತು ಆ ಮೊತ್ತ ಆಗಿದ್ದರಿಂದ ಆ ಮಗುವಿನ ಚಿಕಿತ್ಸೆ ಆದರ್ಶ ಆಸ್ಪತ್ರೆಯ ಡಾಕ್ಟರ್ ಅವರು ಸಹ ಉಚಿತವಾಗಿ ಮಾಡಿದ್ದಾರೆ. ಇಲ್ಲದೆ ಆ ಆಪರೇಷನ್ ಮಾಡಿ ಆ ಮಗುವಿನ ಒಂದು ಜೀವ ಉಳಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಈ ಮಗುವಿನ ಮೇಲೆ, ಆ ದಂಪತಿಗಳ ಮೇಲೆ ಇರ್ಲಿ, ಆ ಕುಟುಂಬದ ಮೇಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಳ್ಳೆದಾಯ್ತು ಆ ಮಗು, ಖುಷಿ ಆಯ್ತು. ನಿಮ್ಮ ಟೀಮಿಗೆ ನಾ ಹೇಳಿದಷ್ಟೇ, ಈ ಹಾಸ್ಪಿಟಲ್ನ ಎಲ್ಲ ಟೀಮ್ ವರ್ಕರ್ಗೆ, ಡಾಕ್ಟರ್ಗೆ, ಇದರ MDಗೆ ಮತ್ತೆ ಎಲ್ರಿಗೂ ಸಹ ದೇವ್ರು ಒಳ್ಳೇದು ಮಾಡಲಿ, ವರ್ಕ್ ಮಾಡುವ ಎಲ್ರಿಗೂ ಒಳ್ಳೇದಾಗಲಿ, ಇನ್ನಷ್ಟು ಅಂತ ಮಕ್ಕಳು ಜೀವ ಉಳಿಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಮಗುವಿಗೆ ಉಳಿವಿಗಾಗಿ ಅವರು ಸಹಕರಿಸಿದ್ದಕ್ಕೆ ತುಂಬ ದೂರದ ಧನ್ಯವಾದ ನಾನು ಈಶ್ವರ್ ಮತ್ತು ತಂಡದವರಿಗೆ ಕೇಳ್ತಿದ್ದೇನೆ. ಮಗು ಹುಷಾರಿಲ್ಲ, ಅದರಿಂದ ಪ್ಲೀಸ್ ಎಲ್ಲರೂ ಸಹ ದಯಮಾಡಿ ಈ ದಂಪತಿಗಳಿಗೆ ಸಹಾಯ ಮಾಡಿ. ಆ ಮಗುವಿನ ಚಿಕಿತ್ಸೆಗೆ ಸುಮಾರು 6 ರಿಂದ 7 ಲಕ್ಷ ರೂಪಾಯಿ ಖರ್ಚಿದೆ. ಚಿಕ್ಕ ಮಗುವಾದರೆ ಕಣ್ಣ ಆಪರೇಷನ್ ಮತ್ತೆ ಸ್ವಲ್ಪ ಕ್ಲಿಷ್ಟಕರವಾದ್ದರಿಂದ ನಮಗೆ ಒಂದು ಮಗುವಿನ ಉಳಿಸಿಕೊಳ್ಳಿ, ದಾನಿಗಳು 1 ರೂಪಾಯಿ ಹಾಕಿ ನನ್ನ ಮಗುವನ್ನು ಉಳಿಸಿಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ಸುಮಾರು 20 ದಿನದ ಹಿಂದೆ ಶಿವಪುರದಲ್ಲಿ ತನ್ಮಯ ಎನ್ನುವ ಈ ದಂಪತಿಗಳ ಮಗು ಚಿಕಿತ್ಸೆಗೆ ನಮ್ಮ ಎಲ್ಲ ಸಹಕರಿಸಿದ ದಾನಿಗಳು, ಸುಮಾರು ಆ ಮಗು ಚಿಕಿತ್ಸೆ ಸುಮಾರು 7 ಲಕ್ಷ ಬೇಕಿತ್ತು. ಅದರಿಂದ ಎಲ್ಲ ದಾನಿಗಳು, ನಮ್ಮ ಕರ್ನಾಟಕ ಜನತೆ ಆ ಮಗುವಿನ ಒಂದು ಚಿಕಿತ್ಸೆಗೆ ಎಲ್ಲರೂ ಸಹಕರಿಸಿದ್ರಿ. ಅದರ ಒಂದು ಮೊತ್ತ ಆಗಿದೆ. ಅದರಿಂದ ಆ ದಾನಿಗಳಿಗೆ ಇವತ್ತು ಆ ಮೊತ್ತ ಆಗಿದ್ದರಿಂದ ಆ ಮಗುವಿನ ಚಿಕಿತ್ಸೆ ಆದರ್ಶ ಆಸ್ಪತ್ರೆಯ ಡಾಕ್ಟರ್ ಅವರು ಸಹ ರಾಜೇಶ್ ನಾಯ್ ಅವರು ಆ ಮಗು ನೋಡಿ ಅವರು ತಮ್ಮ ಒಂದು ಚಿಕಿತ್ಸೆ ಆ ಆದರ್ಶ ಆಸ್ಪತ್ರೆಯಲ್ಲಿ ಆ ಮಗು ಚಿಕಿತ್ಸೆ ಉಚಿತವಾಗಿ ಮಾಡಿದ್ದಾರೆ. ಆ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ಆ ಮಗುವಿನ ಚಿಕಿತ್ಸೆಗೆ ಎಲ್ಲ ಒಂದು ತಮ್ಮ ಒಂದು ಧನ ಸಹಾಯ ಮಾಡಿದ ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ಎಲ್ರಿಗೂ ಸಹ, ಪ್ರತಿಯೊಬ್ಬರು ಸಹ 1000 ಆಗಲಿ 1 ರೂಪಾಯಿ ಆಗಲಿ, ಪ್ರತಿ 1 ರೂಪಾಯಿಯು ಆ ಮಗುವಿಗೆ ದಾನ ಮಾಡಿದ ಎಲ್ಲ ದಾನಿಗಳಿಗೂ ಸಹ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದೆ. ಇದೇ ರೀತಿ ಈ ಮಗುವಿಗೆ ಹೇಗೆ ದಾನ ಮಾಡಿದ್ದೀರಿ, ಅದೇ ರೀತಿ ನಾವು ಮತ್ತೊಂದು ಮಗುವಿಗೆ ಇಂಥ ಒಂದು ಕೆಲಸಕ್ಕೆ ನಾವು ಬರ್ತೇವೆ. ಆವಾಗ ಸಹ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ದಾನಿಗಳು ಸಹಕರಿಸಿ ಈ ಮಗುವಿನ ಚಿಕಿತ್ಸೆಗೆ ಮಗು ಗುಣಮುಖವಾಗಿ ಆ ತಾಯಿಯ ಮಡಿಲು ಸೇರಿದೆ. ಎಲ್ರಿಗೂ ನೋಡಿ ತುಂಬಾ ಖುಷಿಯಲ್ಲಿದೆ ಆ ಮಗು. ಈಗ ನೋಡಿ, ಇದೆ ಮಗುವಿಗೆ ಹುಷಾರಾಗಿದೆ ತನ್ಮಯಿ. ಇದರಿಂದ ಎಲ್ಲರೂ ಖುಷಿಯಲ್ಲಿದ್ದಾರೆ. ಆ ಮಗು ಹಾಗೂ ದಂಪತಿಗಳು, ನಿಮ್ಮೆಲ್ಲರ ಆಶೀರ್ವಾದ ಈ ಮಗುವಿನ ಮೇಲೆ, ಆ ದಂಪತಿಗಳ ಮೇಲೆ ಇರ್ಲಿ, ಆ ಕುಟುಂಬದ ಮೇಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ದಾನಿಗಳಿಗೂ ಪ್ರತಿ 1 ರೂಪಾಯಿ ಅವರಿಗೆ ಆಶೀರ್ವಾದ ಮಾಡಿದ ಪ್ರತಿಯೊಂದು ಎಲ್ರಿಗೂ ಸಹ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೆ. ನಮಗೆ ಸಹಕಾರ ಕೊಟ್ಟಿದ್ದಂತ ಆಪ್ತ ಈಶ್ವರ್ ಮಲ್ಪೆ ಅವರು, ನಮಗೆ ನಮ್ಮ ತಂಡ ನಮ್ಮ ಮಗುವಿನ ಚಿಕಿತ್ಸೆಗೆ ಬಹಳ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅವರು ಇವತ್ತಿನ ದಿವಸ ಅವರ ಮನೆಗೆ ಬಂದು ನಾವು ಅವರ ಮುಖಾಂತರ ಅವರ ಮಗುವನ್ನು ನೋಡಿಕೊಂಡು ಮತ್ತು ಅವರನ್ನು ನೋಡಿಕೊಂಡು ಅವರ ಫ್ಯಾಮಿಲಿಯನ್ನು ನೋಡಿಕೊಂಡು ಹೋಗುವಂತ ಬಂದಿದ್ದೇವೆ. ಅವರಿಗೆ ಸಮರ್ಥ ಕನ್ನಡ ನಾಡಿನ ಜನತೆಗೆ ಧನ್ಯವಾದ ಹೇಳ್ತೇನೆ. ನಮ್ಮ ಮಗುವಿಗೆ ಉಳಿವಿಗಾಗಿ ಅವರು ಸಹಕರಿಸಿದ್ದಕ್ಕೆ ತುಂಬ ದೂರದ ಧನ್ಯವಾದ ನಾನು ಈಶ್ವರ್ ಮತ್ತು ತಂಡದವರಿಗೆ ಕೇಳ್ತಿದ್ದೇನೆ. ಹಾಗೆ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಯಾಕೆಂದ್ರೆ ನನ್ನ ಕೆಲಸ ಕಾರ್ಯ ತುಂಬಾ ಇತ್ತು, ಅದರಿಂದ ಹೋಗ್ಲಿಕ್ಕೆ ಆಗಿಲ್ಲ, ನಿಲ್ಸ್ಲಿಕ್ಕೆ ಆಗಿಲ್ಲ ಹಣವನ್ನು. ಅದರಿಂದ ಎಲ್ಲ ದಾನಿಗಳು ಇವತ್ತು ನಮ್ಮ ಮನೆಗೆ ಸಹ ಬಂದು ಅವರು ಆ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದಾರೆ. ಎಲ್ಲ ದಾನಿಗಳಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಿದೆ, ಸಣ್ಣ ಮಗು ಶಿವಪುರದಲ್ಲಿ, ಆ ಸಣ್ಣ ಮಗು ಇಲ್ಲದೆ ಆ ಆಪರೇಷನ್ ಮಾಡಿ ಆ ಮಗುವಿನ ಒಂದು ಜೀವ ಉಳಿಸಿದ್ದಾರೆ. ಯಾಕೆಂದ್ರೆ ಆ ಮಗು ತಲೆ ತುಂಬಾ ನೀರು ತುಂಬಿತ್ತು. ಈಗ ಎಲ್ಲ ದಾನಿಗಳ ಒಂದು ಆಶೀರ್ವಾದ ಈ ಡಾಕ್ಟರ್ ನಮ್ಮ ಆದರ್ಶದಲ್ಲಿದ್ದಾರೆ. ಇವರ ಒಂದು ಆಶೀರ್ವಾದದಿಂದ ಆ ಮಗು ಜೀವ ಉಳಿಸಿ ನಮ್ಮ ಮನೆಗೆ ಸಂಬಂಧ ಬಂದು ವಿಡಿಯೋ ನೋಡಿದ್ರಿ. ಇವರೇ ಡಾಕ್ಟರ್ ಸರ್, ಫುಲ್ ನೇಮ್ ರಾಜೇಶ್ ನಾಯರ್ ಅಂತ. ತುಂಬಾ ಖುಷಿ ಆಯ್ತು. ಇಂಥ ಒಂದು ಎಲ್ಲ ಡಾಕ್ಟರ್ಸ್ ಆ ಚಿಕ್ಕ ಕಂದಮನಗಳು ಆದಷ್ಟು ಜೀವ ಉಳಿಸಿ, ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಆದ್ರೆ ಕೆಲವರು ಆ ಚಿಕ್ಕ ಮಕ್ಕಳಿಗೆ ಆ ತಮ್ಮಲ್ಲಾದ ಒಂದು ಸಹಾಯ, ಒಂದು ಆಪರೇಷನ್ ಡೇಟ್ ಅದೆಲ್ಲ ಆದಷ್ಟು ಕಮ್ಮಿ ಮಾಡಿ, ಬಡವರು ಇದ್ದಾರೆ ಅವರಿಗೆಲ್ಲ ಆದಷ್ಟು ಸಹಾಯ ಮಾಡಿ. ಇವತ್ತನ್ನೇ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೇದಾಯ್ತು ಮಗು, ಖುಷಿ ಆಯ್ತು ಸರ್. ಖುಷಿ ನಿಮ್ಮ ಟೀಮಿಗೆ ನಾ ಹೇಳಿದಷ್ಟೇ, ಈ ಹಾಸ್ಪಿಟಲ್ನ ಎಲ್ಲ ಟೀಮ್ ವರ್ಕರ್ಗೆ, ಡಾಕ್ಟರ್ಗೆ, ಇದರ MDಗೆ ಮತ್ತೆ ಎಲ್ರಿಗೂ ಸಹ ದೇವ್ರು ಒಳ್ಳೇದು ಮಾಡಲಿ, ವರ್ಕ್ ಮಾಡುವ ಎಲ್ರಿಗೂ ಒಳ್ಳೇದಾಗ್ಲಿ, ಇನ್ನಷ್ಟು ಅಂತ ಮಕ್ಕಳು ಜೀವ ಉಳಿಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.